ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೇನೆ. ಇವತ್ತಿನ ವ್ಲಾಗ್, ಇವತ್ತು ಬುಧವಾರ ಬೆಳಿಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಅಂದರೆ ಬೆಳಿಗ್ಗೆ 8:30 ಆಗಿದೆ. ಈಗ ನಮ್ಮ ಮನೆಯವರು ಹಾಗೆ ನನ್ನ ಮಗ ಇಬ್ಬರು ಸ್ಕೂಲಿಗೆ ಹೊರಟರು. ಬೆಳಿಗ್ಗೆ ಗಡಿಬಿಡಿ ಆಗುತ್ತೆ, ತಿಂಡಿ ಮಾಡಬೇಕು. ನಂದಂತೂ ಕೆಲಸ ಆಗಿರುತ್ತೆ, ಆದರೂ ಅವ್ರು ಹೋಗುವಾಗ ಅವರಿಗೆ ಸ್ವಲ್ಪ ಗಡಿಬಿಡಿ ಆಗುತ್ತೆ. ನೀರನ್ನು ತುಂಬ್ಕೋಬೇಕು, ಮತ್ತು ರೆಡಿಯಾಗಿ ಹೋಗೋ ಟೈಮಲ್ಲಿ ಅಂದರೆ ನಿಧಾನವಾಗೇ ಇರ್ತಾರೆ. ಹೋಗ್ಲಿಕ್ಕೆ 10 ನಿಮಿಷ ಇದ್ದಾಗ ಏನೋ ಒಂದು ರೀತಿ ಗಡಿಬಿಡಿ ಇಬ್ಬರಿಗೂ ಕೂಡ, ಅಪ್ಪನಿಗೂ ಹಾಗೆ ಮಗನಿಗೂ ಹಾಗೆ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಡೈಲಿ ಇದೇ ಇರೋದೇ. ಎಷ್ಟೇ ಬೆಳಿಗ್ಗೆ ಎದ್ರೂ ಕೂಡ ಅವ್ರು ಹೋಗೋ ಟೈಮಲ್ಲಿ ಗಡಿಬಿಡಿ ಆಗುತ್ತೆ ಆಯಿತಾ. ಪಟ ಗಡಿಬಿಡಿ ಮಾಡ್ತಾ ಓಡೋಗ್ಬಿಡ್ತಾರೆ. 8:30ಗೆ ಬಸ್ ಇದೆ, ಅದು ತಪ್ಪಿಸ್ಕೊಂಡ್ರೆ 9 ಗಂಟೆಗಿದೆ. ಇರುತ್ತೆ ಬಸ್ಸು, 15 ನಿಮಿಷಕ್ಕೆ ಎಲ್ಲ ಇರುತ್ತೆ. ಆದರೆ ಅದು ರಶ್ ಆಗಿ ಬರುತ್ತೆ, ಸೀಟೆಲ್ಲ ಸಿಗೋದು ಕಷ್ಟ ಇರುತ್ತೆ. ಅದಕ್ಕೆ ಅವರಿಗೆ ಗೊತ್ತಿರುತ್ತಲ್ವ, ಅದೇ ಬಸ್ಸಿಗೆ ಹೋಗಬೇಕಾಗತ್ತೆ. ಈಗ ಇಬ್ಬರು ಹೋದರು, ನನ್ನ ಮಗನೂ ಕೂಡ ಹೋದ. ನನ್ನ ಮಗನಿಗೆ ಅಲ್ಲಿ ಬಿಟ್ಟು ಹೋಗ್ತಾರೆ, ಅಂದರೆ ಒಂದು ಸ್ಕೂಲ್ ಎದುರಿಗೆ ಬಿಟ್ಟು ಹೋಗ್ತಾರೆ. ಹಾಗೆ ಅವ್ರು ಬಸ್ಸಿಗೆ ಹೋಗ್ತಾರೆ. ಇವತ್ತು ಬೆಳಿಗ್ಗೆ ದೋಸೆ ಮತ್ತು ಚೌಳಿಕಾಯಿ ಪಲ್ಯ ಮಾಡಿದ್ದೆ, ಅದೇ ತಗೊಂಡು ಹೋದರು ಬೆಳಿಗ್ಗೆ. ಹಾಗೆ ನಾನು ಈಗ ತಿಂಡಿ ತಿಂತಾ ಇದ್ದೇನೆ. ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ಇವತ್ತು ಕೆಲಸ ಇದೆ ನನಗೆ. ಅಂದರೆ ಇವತ್ತು ನಮ್ಮನೆಯವರು ಒಂದು ದೊಡ್ಡ ಕೆಲಸ ನನಗೆ ಕೊಟ್ಟು ಹೋಗಿದ್ದಾರೆ. ಅಂದರೆ ನಾನು ತೋರಿಸ್ತೇನೆ ಏನು ಅಂದ್ಕೊಂಡು. ಸಾಧ್ಯ ಆಗತ್ತೆ, ನಾನು ಮಾಡೇ ಮಾಡ್ತೀನಿ ಆ ಕೆಲಸವನ್ನು. ರೂಢಿ ಇದೆ ನನಗೆ, ಅಂಥ ಸಣ್ಣ ಪುಟ್ಟ ಕೆಲಸ ಮಾಡಿ ರೂಢಿ ಇದೆ, ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಯಾಕಂದರೆ ನಮ್ಮ ಮನೇಲಿ ಸಣ್ಣ ಪುಟ್ಟ ಕೆಲಸ ಇರ್ತವೆ, ನಾವೆಲ್ಲ ಅದನ್ನು ನಾವು ಯಾವಾಗಲೂ ಹುಟ್ಟಿದಾಗಿಂದ ಕಲ್ತ್ಕೊಬರೋದಿಲ್ಲ, ಮಾಡ್ತಾನೆ ರೂಢಿ ಆಗುತ್ತೆ. ಅದು ಸ್ವಲ್ಪ ಟ್ರೈ ಮಾಡಬೇಕು, ಫಸ್ಟ್ ಟೈಮಲ್ಲಿ ಟ್ರೈ ಮಾಡಬೇಕು. ಆದರೆ ಅದನ್ನು ಮಾಡೋ ಮನಸ್ಸಿರಬೇಕು ಪ್ರತಿಯೊಬ್ಬರಿಗೂ. ಎಲ್ಲರಿಗೂ ಇರಲ್ಲ ಮಾಡೋದು, ಬರಲ್ಲ ಅಂದ್ಬಿಡ್ತಾರೆ, ಒಂದೇ ಮಾತಲ್ಲಿ ಮುಗ್ದೋಗ್ಬಿಡತ್ತಾ. ಸ್ವಲ್ಪ ನಾವು ಕೈ ಹಾಕಿ ಪ್ರಯತ್ನ ಮಾಡಿದರೆ ಎಂಥ ಕೆಲಸವನ್ನಾದರೂ ನಾವು ಮಾಡ್ಬೋದು. ಹಾಗೆ ಈಗ ನಾನು ತಿಂಡಿ ತಿಂತೇನೆ. ತಿಂಡಿ ತಿಂದು ಇವತ್ತು ಕಾಫಿ ಮಾಡಿಲ್ಲ, ಇವತ್ತು ಬೂಸ್ಟ್ ಮಾಡಿದ್ದೆ. ಬೂಸ್ಟ್ ಇತ್ತು, ಹಾಗೆ ಖಾಲಿ ಮಾಡಬೇಕದು, ಯಾಕಂದರೆ ಟೈಮ್ ಆಗಿಬಿಡತ್ತೆ. ಬೂಸ್ಟು ಸ್ವಲ್ಪ ಇದೆ, ಇನ್ನೊಂದು 4-5 ದಿನದಲ್ಲಿ ಖಾಲಿ ಆಗುತ್ತೆ. ಬೂಸ್ಟ್ ಮಾಡಿದೆ, ಬೂಸ್ಟ್ ಕುಡ್ಕೊಂಡು ಹಾಗೆ ಚೌಳಿಕಾಯಿ ಪಲ್ಯ ಮತ್ತು ದೋಸೆ ತಿಂದ್ಕೊಂಡು ನೆಕ್ಸ್ಟ್ ಸಿಗ್ತೇನೆ ಆಯಿತಾ. ನೋಡಿ, ಇದು ಟ್ರೈಪೋಡ್ ಸರಿಯಾಗಿಲ್ಲ. ಇದು ಸುಮ್ಮನೆ ಗಮ್ ಹಾಕಿದ್ನಲ್ವ, ಸುಮ್ಮನೆ ಟೈಮು ಕೂಡ ವೇಸ್ಟು. ಹಾಕಿಲ್ಲ. ಇದಕ್ಕೀಗ ಫೆವಿಕ್ವಿಕ್ ಏನಾದರೂ ಹಾಕಬೇಕು, ಇಲ್ಲ ಅಂದರೆ ಇದು ನಟ್ ಇದೆ ನೋಡಿ, ಇದು ಸ್ವಲ್ಪ ಉದ್ದ ಇದ್ದರೆ, ಒಂದು 1/4 ಇಂಚು ಉದ್ದ ಇದ್ದರೆ ಸರಿ ಬರ್ತಿತ್ತು, ಅಂದರೆ ಗಟ್ಟಿ ನಿಲ್ತಿತ್ತು. ಇದ್ರದ್ದು ಮೇಲ್ಗಡೆ ತುದಿ ಸ್ವಲ್ಪ ಬರುತ್ತಲ್ವ, ಅದು ನಿಲ್ಲಲ್ಲ. ಫೆವಿಕ್ವಿಕ್ ಹಾಕಿದರೆ ನಿಲ್ಬೋದು. ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಉದ್ದ ಇದನ್ನು ಹಾಕಲ್ಲ, ಈಗ ಈ ನಟ್ಟನ್ನು ಹಾಕಲ್ಲ ನಾನು. ಈಗ ಸ್ವಲ್ಪ ಉದ್ದ ಇರೋದನ್ನು ಏನಾದರೂ ಹಾಕಬೇಕು. ನಮ್ಮದು ಈ ಮೊಳೆ ಎಲ್ಲ ಇರುತ್ತೆ ನೋಡಿ, ಹೇಗೆ ಮೊಳೆ ಎಲ್ಲ ಇರುತ್ತೆ, ಇಂಥದ್ದೇ ಹುಡುಕಿ ಹಾಕಬೇಕು. ಸ್ವಲ್ಪ ಟೈಟ್ ಆಗುತ್ತೆ, ಅಂದರೆ ಮೊಬೈಲ್ ಇಲ್ಲಿ ನಿಲ್ಲತ್ತಲ್ವ. ಹೀಗೆ ಮೊಬೈಲ್ ನಿಂತರೆ ಇಲ್ಲಿ ಮೊಳೆ ಬಂದರೂ ಕೂಡ ಏನೂ ಆಗಲ್ಲ ಅನಿಸುತ್ತೆ. ಇಲ್ಲಾಂದರೆ ಫೆವಿಕ್ವಿಕ್ಕನ್ನು ತಂದು ಹಾಕ್ತೇನೆ ಆಯಿತಾ. ಇದು ಸರಿ ಬರಲ್ಲ ನೋಡಿ, ಈ ಗಮ್ ಸರಿ ಬರಲ್ಲ, ಗ್ರೈನಿಟಿಗೆಲ್ಲ ಹಾಕೋದು ಬರಲ್ಲ. ಫೆವಿಕ್ವಿಕ್ ತಂದು ಇದರೊಳಗೆ ಸ್ವಲ್ಪ ಇದನ್ನು ಸರಿಯಾಗಿ ಫಿಕ್ಸ್ ಮಾಡಿಕೊಂಡು ಇದರೊಳಗೆ ಹಾಕಿಬಿಟ್ರೆ ಗಟ್ಟಿಯಾಗಿಬಿಡತ್ತೆ, ಸರಿ ನಿಲ್ಬಹುದು ಆಯಿತಾ. ಸುಮ್ಮನೆ ನಾನು ನಿನ್ನೆ ಟ್ರೈಪೋರ್ಡು ಸರಿ ಮಾಡಿದ್ನಲ್ವ, ಸುಮ್ಮನೆ ವೇಸ್ಟ್ ಅನ್ನಿಸ್ತು, ಟೈಮು ಕೂಡ ವೇಸ್ಟ್ ಆಯಿತು. ಇದು ನಿಮಗೆ ಗೊತ್ತಿರಲಿ ಆಯಿತಾ, ಅದು ಬರಲ್ಲ ಅಂತ ಆಯಿತು. ಫೆವಿಕ್ವಿಕ್ಕೇ ಸರಿಯಾಗಿ ಬರುತ್ತೆ, ಇಲ್ಲಾಂದರೆ ಒಂದು ಮೊಳೆ ಬರುತ್ತಲ್ವ ಸ್ಕ್ರೂ. ಇದಕ್ಕೆ ಯಾವ ಸೈಜು ಸ್ಕ್ರೂ ಇದೆ ನೋಡಿ, ಅದು ಸ್ವಲ್ಪ ಆ ಉದ್ದಂದ ಸ್ಕ್ರೂ ಸ್ವಲ್ಪ ಉದ್ದ ಇಟ್ಟಿದ್ರೂ ಓಕೆ. ಅದರ ಮಧ್ಯೆ ಬರುತ್ತಲ್ವ, ಇಲ್ಲಿ ಮೊಬೈಲ್ ಬರುತ್ತೆ, ಏನು ತೊಂದರೆ ಆಗಲ್ಲ ಅನಿಸುತ್ತೆ. ನನ್ನ ಹತ್ರ ಒಂದು ಇದೆ, ಈಗ ರೆಡಿ ಇಟ್ಕೊಂಡಿದ್ದೆ ನೋಡಿ, ಇದನ್ನು ಹಾಕ್ತೇನೆ ಈಗ. ಇದರಲ್ಲಿ ಸರಿ ಬರುತ್ತೆ, ನೋಡೋಣ ಆಯಿತಾ, ತೋರಿಸ್ತೇನೆ ಆದಮೇಲೆ. ನಮ್ಮನೆಯವರೊಂದು ಕೆಲಸ ಹೇಳಿದರು ಅಂದಿದ್ನಲ್ವ, ಇದೇ ಕೆಲಸ. ಸ್ವಲ್ಪ ರೇತಿ ಮತ್ತು ಸಿಮೆಂಟನ್ನು ಕಲಿಸ್ತಾ ಇದ್ದೇನೆ. ಒಂದು ಸ್ವಲ್ಪ ಸಿಮೆಂಟ್ ತೊಗೊಂಡಿದ್ದೀನಿ, ಅದರದ್ದು 3 ಪಟ್ಟು, ಅಂದರೆ 1/3 ಭಾಗ, ಹೀಗೆ ಒಂದು ಭಾಗ ಸಿಮೆಂಟ್ ಆದರೆ 3ನೇ ಭಾಗ ರೇತಿ ಹಾಕಿ ಮಿಕ್ಸ್ ಮಾಡಿ ಸರಿ ಅದಕ್ಕೆ ಕಲಿಸ್ತಾ ಇದ್ದೇನೆ. ಇದು ನನಗೆ ಬೇಕೀಗ, ತೋರಿಸ್ತೇನೆ ಏನು ಮಾಡಬೇಕು ಅನ್ನೋದು. ತುಂಬಾ ಖುಷಿಯಾಗುತ್ತೆ ಇಂಥ ಕೆಲಸ ಎಲ್ಲ ಮಾಡಲಿಕ್ಕೆ. ಇದು ಸರಿಯಾಗಿ ಕಲಿಸ್ಬೇಕು, ಯಾಕಂದರೆ ಅದು ನೀರು ಸಿಮೆಂಟು ರೇತಿ 3 ಮಿಕ್ಸ್ ಆಗಬೇಕು, ಆ ರೀತಿ ಕಲಿಸ್ಬೇಕು. ತುಂಬ ನೀರು ಆಗಬಾರ್ದು, ಗಟ್ಟಿ ಇರಬೇಕು ಆಯಿತಾ. ನೋಡಿ ರೆಡಿ ಆಯಿತು ಈಗ. ನೋಡಿ ಇಲ್ಲಿ ನಮ್ಮದು ಗೇಟ್ ಕುಳಿಸಿದ್ರು ಅಲ್ವಾ,
ಉಳಿಸಿದ್ರು. ಅದರಲ್ಲಿ ಒಂದು ಸೈಡ್ ನೀರು ನಿಲ್ಲತ್ತೆ, ನಾವೀಗ ನೀರು ಹಾಕಿದಾಗ ನೀರು ನಿಂತ್ಕೊಂಡ್ಬಿಡತ್ತೆ. ಅದಕ್ಕೆ ಸ್ವಲ್ಪ ನಾನು ಈಗ ಈ ಮಾಲೆ ಇದೆ ನೋಡಿ, ಇದನ್ನು ಹಾಕ್ತೇನೆ. ಅಂದರೆ ಇದು ಸ್ವಲ್ಪ ಹಾಕಿದರೆ ಸರಿ ಬರುತ್ತೆ. ಏನೊಂದು ಅರ್ಧ ಇಂಚು ಆಗುವಷ್ಟು ಮಾಲೆ ಹಾಕಿದರೆ ಸಾಕು. ತುಂಬ ನೀರು ನಿಂತ್ಕೊಳ್ಳತ್ತೆ, ಎಳೆದು ಹೋಗಲ್ಲ. ಯಾಕಂದರೆ ನಾವು ಕಾಂಪೌಂಡಿಗೆ ನೀರು ಹಾಕಿದ್ನಲ್ಲ, ಆವಾಗ ನೀರು ನಿಲ್ತಿತ್ತು. ಅಲ್ಲಿ ತುಂಬ ಮಳೆಯೆಲ್ಲ ಬಂದಾಗೆಲ್ಲ ನೀರು ನಿಲ್ಲತ್ತಲ್ವ, ಹಾಗೆ ನಿಂತಾಗಲ್ಲಿ ಪಾಚಿ ಬೆಳೆಯುತ್ತೆ. ಅದಕ್ಕೆ ನೀರು ಇಳಿದು ಹೋಗುವ ಹಾಗೆ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ವ. ಅದಕ್ಕೆ ನೋಡಿ ಒಂದು ಅರ್ಧ ಇಂಚು, ಹೀಗೆ 1 ಇಂಚು, ಒಂದೊಂದು ಸೈಡ್ 1 ಇಂಚು ಹಾಕಬೇಕು. ಈಗ ಸರಿ ನೋಡಿ ಹಾಕ್ತಾ ಇದ್ದೇನೆ, ನಾನೇ ಹಾಕ್ತೇನೆ ನೋಡಿ. ಇದೆಲ್ಲ ತುಂಬ ಈಸಿ ಕೆಲಸ. ಇದು ಸ್ವಲ್ಪ ಮಾಲನ್ನು ಕಲಿಸ್ಕೊಂಡ್ರೆ ಆಯಿತು. ಮನೆಯಲ್ಲಿ ತಾಪೆ ಇರುತ್ತಲ್ವ ಚಿಕ್ಕದು, ಅದರಿಂದ ಮಾಡಿದರೆ ಆಯಿತು. ಈ ರೀತಿ ಮಾಡಿ ಸರಿಯಾಗಿ ನೀಟಾಗಿ ಮಾಡಬೇಕು. ಯಾಕಂದರೆ ಇದೇ ರೀತಿ ನಮ್ಮ ಮನೆ ಸುತ್ತಲೂ ಹಾಗೆ ಮನೆ ಒಳಗಡೆ ಎಲ್ಲಾದರೂ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಇರತ್ತೆ. ಇಂಥದ್ದು ಸಿಮೆಂಟ್ ಹಾಕೋದೆಲ್ಲ ಇರತ್ತಲ್ವ, ಅದಕ್ಕೆಲ್ಲ ಬೇರೆಯವ್ರಿಗೆ ಕರೆದು ರೊಕ್ಕ ಕೊಡೋದು ಅದೆಲ್ಲ ಸರಿ ಬರಲ್ಲ. ನಾವೇ ಮಾಡ್ಕೊಬಿಟ್ರೆ ಆಯಿತು. ನೋಡಿ ನಾನೀಗ ಮಾಡಿದೆ ನೋಡಿ, ತೋರಿಸ್ತೀನಿ ಆದಮೇಲೆ. ನೋಡಿ ಆಯಿತು, ಇಷ್ಟು ರೆಡಿ ಆಯಿತು ನೋಡಿ. ಇಲ್ಲಿಂದ ನೀರು ನಿಲ್ತಾ ಇತ್ತು, ಅಂದರೆ ನೀರು ನಿಂತ್ಕೊಬಿಡ್ತಿತ್ತಲ್ವ, ಇಳಿದು ಹೋಗಲ್ಲ. ಈಗ ನಾನೀಗ ಮಾಲೆ ಹಾಕಿದ್ನಲ್ವ 1 ಇಂಚು ಅರ್ಧ ಇಂಚಿಗೆ ನೋಡಿ ಹಾಕಿದ್ದೆ, ಹಾಗಾಗಿ ನೀರು ಈ ಕಡೆ ಇಳಿದೋಗ್ಬಿಡತ್ತೆ ನೋಡಿ. ಇವು ಇಷ್ಟು ಮಾಡಿದೆ, ಎಷ್ಟು ನೀಟ್ ಆಯ್ತಲ್ವ, ಎಷ್ಟು ಚೆಂದ ಆಯಿತು. ಅದೇ ಆ ದಿನ ಕೆಲಸದವ್ರು ಬಂದಾಗ ಅವರಿಗೆ ಟೈಮ್ ಆಯ್ತಲ್ವ, ಹೋಗೇ ಬಿಟ್ರೆ ಇನ್ನೊಂದು ದಿನ ಬರ್ತೇನೆ ನಾನು ಅಂದ್ಕೊಂಡು ಹೋಗಿಬಿಟ್ರು. ಬರ್ತಾರೆ ಅವರು, ಮತ್ತು ಸಣ್ಣ ಪುಟ್ಟ ಇದೆ, ಅದಕ್ಕೆ ಅವರಿಗೆ ಯಾಕೆ ಕಾಯೋದು, ನಾನೇ ಮಾಡಿಬಿಟ್ಟೆ ಆಯಿತಾ. ಈಗ ನೋಡಿ ಇಲ್ಲೂ ಕೂಡ ನೀರು ನಿಲ್ತಿತ್ತು, ಅಂದರೆ ರೋಡಿಂದ ಬಂದ ನೀರು ಈ ಕಡೆ ಬಂದು ನಿಂತ್ಕೊಬಿಡ್ತಿತ್ತು. ಈಗ ಸ್ವಲ್ಪ ಎತ್ತರ ಮಾಡಿದೆ ನಾನು, ಅಂದರೆ ಈ ಸೈಡಿಂದ ಇಳಿದು ಹೋಗಿಬಿಡತ್ತೆ. ಗಟಾರ ಇದೆ, ಗಟಾರಲ್ಲಿ ಇಳಿದು ಹೋಗುತ್ತೆ ನೋಡಿ. ಇಂಥ ಕೆಲಸ ಎಲ್ಲ ತುಂಬ ಖುಷಿ ಕೊಡುತ್ತೆ ಮಾಡಲಿಕ್ಕೆ. ಅದು ಆದ ನಂತರನೂ ನಾನೇ ಮಾಡಿದೆ ಅನ್ಸತ್ತಲ್ವ ಅನ್ನೋ ಖುಷಿನೂ ಕೂಡ ಇರುತ್ತೆ. ಇದೇನು ದೊಡ್ಡ ಹೆವಿ ಕೆಲಸ ಆಗಲ್ಲ, ಈಸಿ ಇದೆ. ಈಗ ಸಾಂಬಾರು ಮಾಡಬೇಕು. ಮನೆ ಒಳಗಡೆ ಬಂದೆ ನಾನು, ಎಲ್ಲ ಕೆಲಸ ಆಗಿದೆ. ಸಾಂಬಾರು ಮಾಡಬೇಕು. ಹರಿವೆ ದಂಟಿದೆ ನಮ್ಮ ಮನೇಲಿ, ಒಂದು ಗಿಡ ಇದೆ. ಅಂದರೆ ಮೊದಲು 1-2 ಇತ್ತು, ನಾನು ಸಾಂಬಾರು ಮಾಡಿದೆ, ತುಂಬ ಚೆನ್ನಾಗೇ ಆಗಿತ್ತು. ಈಗ ಇದು ಕೂಡ ತಗೊಂಡೋಗ್ತೀನಿ, ಯಾಕಂದರೆ ಇಲ್ಲಿ ಮಣ್ಣೆಲ್ಲ ಲೆವೆಲ್ ಮಾಡಬೇಕು. ಹಾಗೆ ಇಲ್ಲೂ ಸ್ವಲ್ಪ ನಾವು ಓಡಾಡಲಿಕ್ಕೆ ಅನುಕೂಲ ಆಗೋ ರೀತಿ ಮಾಡ್ಕೋಬೇಕು. ಮಣ್ಣನ್ನು ಜಾಸ್ತಿ ಇತ್ತಲ್ವ, ಅಲ್ಲಿ ಒಂದು ಸೈಡ್ ಹಾಕಿಟ್ಟಿದ್ವಿ, ಅದಕ್ಕೆ ಈ ಗಿಡವನ್ನು ತೆಗೆದು ನಾನು ಸಾಂಬಾರು ಮಾಡ್ತೇನೆ. ಹಾಗೆ ಇದ್ರದ್ದು ಎಲೆ ಇದೆ ನೋಡಿ, ಇದನ್ನು ಹಾಕ್ಲಿಕ್ಕೆ ಕೊಡ್ತೇನೆ, ತಿನ್ನತ್ತೆ ಅದು ಆಕಳು. ನನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋತೇನೆ ನೋಡಿ. ಇಷ್ಟ ಆಯಿತು, ಕ್ಲೀನ್ ಮಾಡಿದ್ನಲ್ವ, ಎಷ್ಟು ಸಿಕ್ತು. ಹಾಗೆ ಇವಿಷ್ಟು ಆಕಳಿಗೆ ಇಟ್ಟಿದ್ದೇನೆ. ಇದು ಬೀಜ ನೋಡಿ, ಈ ರೀತಿ ನಾವು ಅದರದ್ದು ಕದ್ರೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಹಿಗ್ಜಿಕ್ಕಿ ಅಡಿಗೆ ಬೀಜ ಇದೆ. ಇದನ್ನು ಸ್ವಲ್ಪ ಒಣಗಿಸ್ತೇನೆ ನಾನು, ಒಣಗಿಸಿ ಬೀಜ ಮಾಡಿ ಇಟ್ಕೋತೇನೆ. ಮಳೆಗಾಲ ಅಥವಾ ಹೀಗೆ ಯಾವಾಗಾದರೂ ಬೀಜ ಬಿತ್ತಿದರೆ ಸಸಿ ಆಗ್ತವೆ ಅವು. 1-2 ಸಸಿ ಹೀಗೆಲ್ಲ ಆದಾಗ ನಮಗೆ ಯಾವಾಗ ಬೇಕಂದ್ರೆ ಆವಾಗ ಸಾಂಬಾರು ಮಾಡ್ಬೋದು. ಹಾಗೆ ಸಣ್ಣ ಸಣ್ಣ ಸಸಿನೂ ಕೂಡ ಮಾಡ್ಬೋದು ಆಯಿತಾ. ನೋಡಿ ಎಷ್ಟು ಬೀಜ ಸಿಗುತ್ತೆ ಫ್ರೆಂಡ್ಸ್. ಈಗ ನಂದು ಊಟ ಆಯಿತು. ಅಂದರೆ ಬೆಳಿಗ್ಗೆ ನಾನು ಹೇಳಿದ್ನಲ್ವ, ಹೊರಗಡೆ ಕೆಲಸ ಮಾಡಿಕೊಂಡೆ, ನಂತರ ನಮ್ಮದು TV ಹಾಲು ಕ್ಲೀನ್ ಮಾಡಿಕೊಂಡೆ, ಹಾಗೆ ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ಅಡುಗೆ ಮಾಡಿದೆ. ಅಂದರೆ ನಾನು ತೋರಿಸಿದ್ನಲ್ವ ನಿಮಗೆ, ಏನದು ಹರಗಿದಂಟು, ವೈಟ್ ಹರಗಿದಂಟು ತುಂಬಾ ಸಖತ್ತಾಗಿರುತ್ತೆ. ತುಂಬ ಖಾರ ಹುಳಿ ಮಾಡಬಾರ್ದು, ಲೈಟಾಗಿ ಮಾಡಬೇಕು, ಚೆನ್ನಾಗಿರುತ್ತೆ. ಅದೇ ಸಾಂಬಾರು ಮಾಡಿ ರೈಸ್ ಮಾಡಿ ಊಟ ಮಾಡಿದೆ. ಈಗ ನಾನು ಲೈವಿಗೆ ಹೋಗಲಿಕ್ಕೆ ರೆಡಿಯಾಗಿ ಇದ್ದೇನೆ. ಹಾಗೆ ನನ್ನ ಮಗ ಬಂದ ಮೇಲೆ ನಾನು ಸಿಗ್ತೇನೆ ಆಯಿತಾ. ಹಾಗೆ ಅವನಿಗೆ ಏನಾದರೂ ತಿಂಡಿ ಮಾಡಿಕೊಡ್ಬೇಕು ಇವತ್ತು. 2 ಗೆಣಸಿದೆ, ಬೇಯಿಸಬೇಕು. ಅವನು ತಿನ್ನಲ್ಲ, ಅವನಿಗೆ ಬೇರೆ ಏನಾದರೂ ಮಾಡಬೇಕು. ಹಾಗೆ ನಾನು ರೋಡ್ ಸೈಡು ಅದು ಅಷ್ಟು ಕೆಲಸ ಮಾಡಿದ್ನಲ್ವ, ನಮ್ಮ ಮನೆಯವ್ರು ಹೇಳೋಗಿದ್ರು, ಅಷ್ಟನ್ನು ಮುಗಿಸ್ಲಿಕ್ಕೆ ತುಂಬ ಟೈಮ್ ಆಯಿತು. 2 ಅವರ್ ಆಯಿತು. ಯಾಕಂದರೆ ಸುಮಾರು ಹೊತ್ತಾಯಿತು, ಅದು ನೀಟಾಗಿ ಮಾಡಬೇಕಲ್ವ, ಹಾಗಾಗಿ ಲೇಟ್ ಆಯಿತು. ಊಟ ಆಯಿತು ನೋಡಿ. ಗೆಣಸು ರೆಡಿ ಇದೆ. ನಮ್ಮನೆಯವರು ಬರೋ ಟೈಮ್ ಆಗಿದೆ. 2 ಗೆಣಸಿತ್ತಲ್ವ, ಅದನ್ನು ಬೇಯಿಸಿಟ್ಟಿದೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಆಯಿತು, ಚೆನ್ನಾಗಿ ಬೇಯಿಸಬೇಕು ಅಷ್ಟೇ. ಹಾಗೆ ಟೀನೂ ರೆಡಿ ಮಾಡ್ತಾ ಇದ್ದೇನೆ, ಇಲ್ಲಿದೆ ಈಗ. ಹಾಗೆ ಮಗನಿಗೂ ತಿಂಡಿ ಕೊಟ್ಟೆ, ಸ್ವಲ್ಪ ಅವಲಕ್ಕಿ ಕಲಿಸ್ಕೊಟ್ಟೆ, ತಿಂತಾ ಇದ್ದಾನೆ. ಮುಖ ತೋರಿಸೋಣ, ತಿಂತಾ ಇದ್ದಾನೆ ಮಗರಾಯ. ಮುಖ ತೋರಿಸೋದು ಬೇಡ ಅಂತಾನೆ, ನಾಚಿಕೆ ಅಂತೆ ಅವನಿಗೆ. ಒಂದೊಂದು ಸಲ ಬರ್ತಾನೆ, ಒಂದೊಂದು ಸಲ ಬರಲ್ಲ. ಹಾಗೆ ಈಗ ಟೀ ಕುಡ್ಕೊಂಡು ಒಂದು ಕಡೆ ಹೋಗೋದಿದೆ. ಅಂದರೆ
ದೇವಸ್ಥಾನಕ್ಕೆ ಹೋಗೋದಿದೆ, ಅಲ್ಲೇ ಸ್ವಲ್ಪ ಕೆಲಸನೂ ಇದೆ. ನಾನು ಹಾಗೆ ಇಡ್ಲಿ ಹಿಟ್ಟೊಂದು ಮಾಡಿ ಹಾಗೆ ನಮ್ಮದು ಸಣ್ಣ ಪುಟ್ಟ ಇರತ್ತಲ್ವ ಕೆಲಸ ಮಾಡಿಕೊಂಡು ಇದ್ದೆ ಆಯಿತಾ. ಇಷ್ಟೇ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.